ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಗಳು, ಆದಿನಾರಾಯಣ ಸ್ವಾಮಿ ದೇವಸ್ಥಾನಗಳು ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಎಲ್ಲ ಕಡೆ ಎಲ್ಲ ನಮ್ಮ ಎಲ್ಲ ಹೋಬಳಿಗಳಲ್ಲಿ ದೇವರಿನ ಆಶೀರ್ವಾದ, ದೇವರಿನ ಒಂದು ಶಕ್ತಿ ಎಲ್ಲ ಜನಕ್ಕೆ ತುಂಬಲಿ ಅಂತ ಬೇಡ್ಕೊಳ್ಳೋಕೆ ಬಂದಿದ್ದೀವಿ ಅಂತ. ಸರ್, ಈಗಾಗಲೇ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಟಿಕೆಟ್ ಅನೌನ್ಸ್ ಆಯಿತು. ಇನ್ನು ಕಾಂಗ್ರೆಸ್ಸಲ್ಲಿ ಯಾಕೆ ಇಷ್ಟೊಂದು ವಿಳಂಬ ಆಗ್ತಾ ಇದೆ ಅನ್ನೋದು? ಕಾಂಗ್ರೆಸ್ಸಲ್ಲಿ ಏನಂದರೆ ಇವಾಗ 4 ಕ್ಷೇತ್ರಗಳು ಮಾತ್ರ ಪೆಂಡಿಂಗ್ ಇರೋದು. ಅದರಲ್ಲಿ ಕೋಲಾರದ ಸ್ವಲ್ಪ ಜಗ್ಗಾಟ ಇತ್ತು, ಅದು ಇವತ್ತು ಮಧ್ಯಾಹ್ನ ಆಗಿದೆ. ಬಹುಶಃ ಇವತ್ತು ಸಾಯಂಕಾಲ ಅಷ್ಟರಲ್ಲಿ ಈ ಮಿಕ್ಕಿರೋ 4 ಟಿಕೆಟ್ಗಳದ್ದು ಅನೌನ್ಸ್ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ನಮಗೆ. ಈಗ ಫೈನಲ್ ಆಗಿ ನೀವು ಪ್ರತಿಷ್ಠೆ ಕೇಳ್ಪಟ್ಟಿದ್ದು ನಿಮ್ಮಿಬ್ಬರು ಬಿಟ್ಟು ವೀರಪ್ಪ ಮೊಯ್ಲಿ ಬಿಟ್ಟು ಇನ್ನೇನಾದ್ರು ಬೇರೆಯವರ ಹೆಸರು ಕೇಳ್ಪಡ್ತಾ ಇದೆಯಾ ಸರ್? ಅದು ಹೈಕಮಾಂಡ್ಗೆ ಬಿಟ್ಟಿದ್ದು, ಯಾಕಂದರೆ ಸರ್ವೆಗಳು ಹೋಗಿದೆಯಾ? ಇಲ್ಲ, ಸರ್ವೆಗಳ ಪ್ರಕಾರ ಮೊಯ್ಲಿ ಸಾಬ್ರ ಹೆಸರು ಜಾಸ್ತಿ ಇದ್ದಿದ್ದಲ್ಲೇ ಇದರಲ್ಲಿ. ಅವ್ರದ್ದು ಒಂದು ನೇತೃತ್ವದಲ್ಲಿ ಭಾಳಷ್ಟು ಬೇರೆ ಲೀಡರ್ಗಳು ಹಾಕಿದ್ರು. ಶಿವಶಂಕರ ರೆಡ್ಡಿ ಸಾಹೇಬ್ರು ಇದ್ರು, ನಮ್ದು ಇತ್ತೆಲ್ಲ ಇತ್ತು. ಒಟ್ಟಿನಲ್ಲಿ ಪಕ್ಷದ ಕಡೆಯಿಂದ ಯಾರೇ ಅನೌನ್ಸ್ ಮಾಡ್ತಾರೆ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ನಂಬಿಕೆ ಎಲ್ಲರಿಗೂ ಇದೆ. ಕಳೆದ ಒಂದು 2 ದಿನದಿಂದ ಶಿವಶಂಕರ ರೆಡ್ಡಿ ಅವರು ಒಂದು ಸ್ವಲ್ಪ ಕಾನ್ಸ್ ಆಗಿದ್ದಾರೆ, ಟಿಕೆಟ್ ಕೇಳ್ತಾ ಇಲ್ಲ, ಬೇರೆಯವ್ರು ಕೊಡಿ ಅನ್ನೋದು ಮಾತು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಅದು ನಾನು ಕೇಳಿಲ್ಲ. ಮೀಡಿಯಾ ಬೈಟ್ ಕೊಟ್ಟಿದ್ರಾ? ಇಲ್ಲ, ಅವರು ಕೇಳಿ ಬರ್ತಾ ಇದ್ದಾರೆ. ಓಕೆ, ಅದು ಬೇಡ ಅಂತ ಬೇಡ ಅಂತ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಡಿಸಿಷನ್ ಆದಮೇಲೆ ಎಲ್ಲರೂ ಬದ್ಧವಾಗಿರ್ತೀವಿ ನಾವು. ಹೈಕಮಾಂಡ್ ಡಿಸಿಷನ್ನೇ ಫೈನಲ್ ನಮಗೆಲ್ಲ.